ಸರ್ ಟೀ ತಗೊಳ್ಳಿ. ಹ್ಞೂ ಟೀ ತುಂಬ ಟೇಸ್ಟ್ ಆಗಿದೆ. ಸರ್ ಥ್ಯಾಂಕ್ ಯು ಸರ್. ನಾನು ಹೋಗಿ ನಿಮಗೆ ಟಿಫನ್ ರೆಡಿ ಮಾಡ್ತೀನಿ. ಹಾಂ ಓಕೆ. ಪೂರಿ ತುಂಬ ಚೆನ್ನಾಗಿದೆ ರೀ. ಥ್ಯಾಂಕ್ಸ್ ಸರ್. ಹಾಂ ಕೀರ್ತನ, ಸರ್ ಕೆಲಸ ಎಲ್ಲ ಮುಗೀತಾ? ಆಯ್ತು ಸರ್. ಪಾತ್ರ ಮಾತ್ರ ತೊಳಿಬೇಕು. ಹೌದಾ, ನೀವು ಇವಾಗ ಹೋಗಿ ಸಾಯಂಕಾಲ ಬರ್ತೀರಲ್ವಾ? ಬರ್ತೀನಿ ಸರ್. ನೀವು ಸಾಯಂಕಾಲ ಮನೆಗೆ ಬರ್ತೀರಲ್ಲ? ಇಲ್ಲ ರೀ, ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾ. ನನ್ನ ಮನೆ ಬೀಗ ನಿಮ್ಮ ಹತ್ರ ಕೊಟ್ಟೋಗ್ತೀನಿ. ನೀವು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಮನೆ ಲಾಕ್ ಮಾಡಿ ವಾಚ್ಮನ್ ಹತ್ರ ಬೀಗನ ಕೊಟ್ಬಿಡಿ. ಸಾಯಂಕಾಲ ಬರುವಾಗ ವಾಚ್ಮನ್ ಹತ್ರ ಬೀಗ ಇಸ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಮನೇನ ಲಾಕ್ ಮಾಡಿಕೊಂಡು ಕೀನ ವಾಚ್ಮನ್ ಹತ್ರ ಕೊಟ್ಟೋಗಿ. ಆಯ್ತು ಸರ್. ಸರಿ, ನಾನು ಆಫೀಸ್ಗೆ ಹೋಗ್ತೀನಿ. ಹಾ. ಹ್ಞೂ ಹಲೋ. ಹಾಂ ಹೇಳಮ್ಮ. ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ನನಗೇನು, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಸರಿ, ನೀನ್ ತಿಂದ್ಯಾ ಇಲ್ವಾ? ಇವಾಗಲೇ ತಿಂದೆಮ್ಮ. ಏನಪ್ಪ, ಇನ್ನು ಎಷ್ಟ್ ದಿನ ಹೋಟ್ಲಲ್ಲೇ ತಿಂತೀಯಾ ನೀನು? ಹೀಗೆ ತಿಂತಾ ಇದ್ರೆ ಆರೋಗ್ಯ ಕೆಟ್ಟೋಗತ್ತೆ. ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಮನೇಲಿ ತಿನ್ಬೋದಲ್ಲ? ಅಮ್ಮ, ಇವತ್ತಿಂದ ಮನೆ ಕೆಲಸ ಮಾಡೋಕ್ಕೆ ಕೆಲಸದೋಳು ಬಂದಿದ್ದಾಳೆ. ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಟಿಫನ್ನು, ರಾತ್ರಿ ಡಿನ್ನರು ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ತಾನೇ ತಿಂದ್ಬಿಟ್ಟು ಮಲ್ಕೊಳೋಣ ಅಂತ ಬಂದೆ. ಇನ್ನು ಮುಂದೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಹೇಗಿದ್ರು ಹೆಂಡತಿ ಕೈಯಲ್ಲಿ ಊಟ ಮಾಡ್ದಂಗ್ ಬರಲ್ವಲ್ಲ? ಬೇಗ ಮದುವೆ ಮಾಡ್ಕೊಳ್ಳೋ, ಆಗ್ಲೇ ನಾನು ನೆಮ್ಮದಿಯಾಗಿರಕ್ಕಾಗತ್ತೆ. ಸರಿ, ನೋಡೋಣ. ಸರಿ, ನೀನ್ ಮಲ್ಕೋ. ನಾನ್ ಬೆಳಗ್ಗೆ ಫೋನ್ ಮಾಡ್ತೀನಿ. ಸರಿಯಮ್ಮ. ಸಾಕು. ಬಿರಿಯಾನಿ ತುಂಬ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್
ಬನ್ನಿ ಕೂತ್ಕೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ, ಇರ್ಲಿ. ಹೇಳಿ ಸರ್, ಏನೋ ಮಾತಾಡ್ಬೇಕಂತ ಹೇಳಿದ್ರಿ? ಬಂದು ಕೂತ್ಕೊಳ್ಳಿ, ಮಾತಾಡೋಣ. ಆ, ಆಯ್ತು ಸರ್. ನೀವಿಲ್ಲಿ ಕೆಲಸದಲ್ಲಿ ಸೇರಿದಾಗಿಂದ ನಿಮ್ಮ ಬಗ್ಗೆ ನನ್ನ ಹತ್ರ ಏನೂ ಹೇಳೇ ಇಲ್ವೇ? ಸರ್, ನಾನೊಂದು 7-8 ವರ್ಷದಿಂದ ಪದ್ಮಾಕ್ಕ ಮನೆ ಹತ್ರನೇ ಇದ್ದೀನಿ. ನನ್ ಗಂಡ 1 ವರ್ಷದ ಮುಂಚೆನೆ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅದ್ರ ಮತ್ತೆನೆ ನಾನು ಮನೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ದು. ಹೋದ್ ತಿಂಗಳವರೆಗೂ ಪಕ್ಕದಲ್ಲಿರೋ ಒಂದ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಮನೆ ಓನರು ನನ್ನ ಹತ್ರ ಅಸಹ್ಯವಾಗಿ ಮಾತಾಡಕ್ ಶುರು ಮಾಡಿದ್ರು. ಅವಾಗ್ಲಿಂದ ಆ ಮನೆ ಕೆಲ್ಸಕ್ ಹೋಗೋದ್ ನಿಲ್ಸ್ಬಿಟ್ಟೆ. ನಾನು ತುಂಬಾ ದಿನದಿಂದ ತುಂಬಾ ಕೆಲ್ಸನ ಹುಡುಕ್ ನೋಡ್ದೆ, ಎಲ್ಲೂ ಸೆಟ್ ಆಗಿಲ್ಲ. ಆಮೇಲೆ ಪದ್ಮಾಕ್ಕ ನಿಮ್ ಬಗ್ಗೆ ಹೇಳಿದ್ರು. ಅದೇ ಸರಿ ಅಂತ ಕೆಲ್ಸಕ್ ಬಂದ್ಬಿಟ್ಟೆ. ಸರಿ, ನಿಮಗೆ ಮಕ್ಕಳಿದ್ದಾರಾ? ಮಕ್ಕಳಿಲ್ಲ ಸರ್. ನನಗೆ ಮದ್ವೆ ಆಗಿ 2 ವರ್ಷನೇ ಆಗ್ತಾ ಇದೆ. 1 ವರ್ಷದಲ್ಲೇ ನನ್ನ ಯಜಮಾನ್ರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಹೌದಾ? ಏನಾಯ್ತು ಸರ್? ಏನ್ ವಿಷಯ ಹೇಳ್ಬೇಕಂತ ನನ್ನ ಬರಕ್ ಹೇಳಿದ್ರಿ? ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ಸರ್ ಅದು? ನಿಮ್ಮನ್ನು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಹ್ಮ್. ನೀವು ಒಪ್ಕೊಂಡ್ರೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕಂತ ಇದ್ದೀನಿ. ಏನಂದ್ರಿ? ಸಡನ್ ಆಗಿ ಏನಾಯ್ತು ಸರ್ ನಿಮಗೆ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಿ? ನನಗೆ ನಿಮ್ಮನ್ನು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ. ಸರ್, ನಿಮಗೂ ನನಗೂ ಹೇಗ್ ಸರ್ ಸೆಟ್ ಆಗತ್ತೆ? ನಾನು ಇಲ್ಲಿ ಕೆಲ್ಸಕ್ಕೆ ಬಂದು ಸ್ವಲ್ಪ ದಿನನೇ ಆಗ್ತಾ ಇದೆ. ಇವತ್ತೇ ನನ್ನ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಷ್ಟ್ರೊಳಗಡೆ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿದ್ರೆ ಏನ್ ಸರ್ ಇದೆಲ್ಲ? ಏನೋ ನಿಮ್ಮನ್ನ ನಾನು ನೋಡ್ದಾಗಿಂದ ನೀವು ನನ್ನ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಮಗೆ ಓಕೆ ಅಂದರೆ ನಾನು ನಮ್ಮ ಮನೆಯಲ್ಲಿ ತಕ್ಷಣ ಮಾತಾಡಿ ನಿಮ್ಮನ್ನು ಮದುವೆ ಮಾಡ್ಕೊತೀನಿ. ನಾನು ನಿಮ್ಮ ಥರನೇ ರೀ. 3 ವರ್ಷದ ಮುಂಚೆ ನನಗೆ ಮದುವೆ ಆಯಿತು. ಆದರೆ ನನ್ನ ಹೆಂಡ್ತಿಗೆ ಹುಷಾರಿಲ್ಲದೆ ಹೋಗಿ ಅವಳು ತೀರ್ಕೊಂಡ್ಬಿಟ್ಲು. ಅವಳು ತೀರ್ಕೊಂಡಾಗಿದ್ದ ನಾನು ಈ ಥರ ಒಂಟಿಯಾಗಿ ಬದುಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಇನ್ನೊಂದು ಮದುವೆ ಮಾಡ್ಕೊಂತ ಟಾರ್ಚರ್ ಮಾಡ್ತಾ ಇದ್ದಾರೆ. ಆದರೆ ನನಗಿಷ್ಟ ಇಲ್ಲ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸರ್, ನೀವು ಈ ತರ ದಿಢೀರಂತ ಕೇಳೋದ್ರಿಂದ ನನಗೆ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ಯಜಮಾನ್ರು ತೀರೋಗಿದ್ರಿಂದ ನಾನು ಒಬ್ಳೇ ಇದ್ದೀನಿ. ನನಗಂತ ಯಾರೂ ಇಲ್ಲ. ನನ್ನವ್ರಂತ ಹೇಳಕ್ಕೆ ಪದ್ಮಾಕ್ಕ ಒಬ್ರೇ ಇದ್ದಾರೆ. ನೀವ್ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಪದ್ಮಾಕ್ಕನ ಹತ್ರ ಮಾತಾಡಿ ಸರ್. ಪದ್ಮಾಕ್ಕ ನನ್ ಒಡ ಹುಟ್ಟಿದ ಅಕ್ಕಂತರ. ಪದ್ಮಾಕ್ಕ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ ನಾನು. ಸರಿ, ನಾನು ಇದ್ರ ಬಗ್ಗೆ ಪದ್ಮಾಕನ ಹತ್ರ ಮಾತಾಡ್ತೀನಿ.